ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದಪ್ಪ ಹೌದು ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು ಹೇಳ್ಯಾರು. ಇವತ್ತಿನ ದಿವಸ ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ ಆಗಬಾರದು ಅಂತ ಕೇಳಿದ್ರ ಹೆಂಗ ಆಗ್ಬೇಕಪ್ಪ ಕಾರ್ಯಕ್ರಮ? ಶ್ರಾವಣ ತಿಂಗಳು ಬರಕ್ಕಿಂತ ಮೊದಲು 3 ಮಂದಿ ಗೆಳೆಯರು ಮಾತಾಡಕತ್ತಿದ್ರತ್ತ ಅವ್ರು. ಹೌದು ಏನು ಹೇಳಿ ಏನ್ ಮಾತಾಡ್ತಿದ್ರ ಅಂತ ಕೇಳಿದ್ರ, ಏ ದೋಸ್ತ ಮುಂದ ಶ್ರಾವಣ ಬರ್ತದ, ಶ್ರಾವಣದಾಗ ಸ್ವರ್ಗದಾಗ ಶಿವನು ಬಾಕಲ ತೆಗಿತೇಳಿ ಹಿರಿಯರು ಹೇಳ್ತಾರ. ಹೌದು ಹೇಳ್ತಾರ ಹಿರಿಯರು. ಮನೆಗೆ ಖಂಡ ಒಯ್ಯುದಾಗುದಿಲ್ಲ. ಹೌದು ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು, ನಾವು ಖಂಡ ತಿನ್ಬೇಕಂದ್ರ 3 ಮಂದಿ. ಹೌದು ಬಾಯಿ ಸಹಿ ಮಾಡ್ಕೋಬೇಕಂದ್ರಪ್ಪ ಅವರು 3 ಮಂದಿ. ಒಬ್ಬ ದಾರದ ಖರ್ಚು ಹೊರಸ್ಕೊಂಡ, ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ, ಒಬ್ಬ ಮರಿ ಖರ್ಚು ಹೊರಸ್ಕೊಂಡ. ಹೌದು ಮರಿ ಖರ್ಚು ಹೊರಸ್ಕೊಂಡ ಹೇಳ್ತಾನ, ಏನತ್ರಿ ಏ ದೋಸ್ತ ನಾ ಏನು ರೊಕ್ಕ ಕೊಟ್ಟು ಸಂತಿಗೆ ಹೋಗಿ ಮರಿ ತರುದಿಲ್ಲ, ಹೌದು ಮನೆಯಾಗೆ ಹಾಲು ಕುಡಿಯ ಮರಿ ಅದ, ಮನೆಗೆ ಸೊಕ್ಕಿನ ಮರಿಯೋದು, ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ, ಮನ್ಯಾಗ ನನ್ನ ಹೆಂಡತಿ ಜಾಬದಳು ಹೆಂಗ ತರ್ಲಿ ಮರಿ ಅಂದಿವ. ಹೆಣ್ತಿಗೊಂದು ಕಂಪ್ನಿ. ಅವಾಗ ಇಬ್ರು ಕೂಡತ್ತಾರ ಅವ್ರು. ಏನಂದ್ರು? ಏ ದೋಸ್ತ ನಾವನು ಹೆಂಡತಿಗೆ ಅನ್ಸ್ತೀವಿ ಕರೆ ನಿನ್ನಟ್ಟೇನ್ ಅನ್ಸಂಗಿಲ್ಲ, ನೀ ಬಾಳ ಅನ್ಸಂಗ್ ಕಾಣ್ತಿ, ನಿನ್ನ ಹೆಂಡತಿ ಮಲ್ಕೊಂಡ್ ಬಳಕ ಮರಿ ತಗೊಂಡ ಬಾ, ಅವಾಗ ಪಾರ್ಟಿ ಮಾಡೋಣ ಅಂದ್ರಿ ಇವ್ರು. ಹೌದು ರಾತ್ರಿ ಯಾಕಾಗಲ್ಲ ಅಂದಿವ. ದಾರು ತಂದ್ರು, ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅನ್ನೋದಾಗ ಟೈಮ್ 11 ಆಯ್ತು, ದಾರು ಮುಗಿತ್ತು, ನಿಶ್ಚಯ ಹೆಚ್ಚಾಯ್ತು, ಹಸು ಬಾಳ ಆಯ್ತು. ಅವಾಗ ಮರಿತಾರ ಅವ್ನಿಗೆ ಹೇಳ್ತಾರೆ ಇಬ್ರು ಕೂಡಿ, ಏನತ್ತ? ಏ ದೋಸ್ತ ನಾ ತಂದಿದ್ ದಾರು ಎಲ್ಲ ಮುಗಿತ್ತು, ನಿಶ್ಚಯ ಹೆಚ್ಚಾಯ್ತು, ಹಸು ಬಾಳ ಆಯ್ತು, ಹೌದು ನಿಂದ ಪಾಲ್ ಯಾವಾಗ ತರ್ತಿ? ಯಾವಾಗ ಬರ್ತಿ? ಮರಿ ತಗೊಂಡ್ ಬಾರೋ, ಹಸು ಬಾಳ ಆಗ್ಯದ, ಕೊಯ್ದು ತಿನ್ನ ಮತ್ತೆ ಅಂದ್ರು. ಹೌದು ಅವಾಗ ಮರಿತಾರ ಹೇಳ್ತಾನ, ಏನತ್ತ? ಏ ವಿಚಾರ ಮಾಡಕ್ ಹೋಗ್ಬೇಡ್ರು, ನನ್ನ ಹೆಂಡತಿ 10ಕ್ಕೆ ಮಕ್ಕೋತಾಳ. ಹೌದು ಬಡದಾಡಿ ಮಕ್ಕಳು 10ಕ್ಕೆ, ಟೈಮ್ 11 ಆಗ್ಯದ, ಮನಿಗ್ ಹೋಗಿ ಮರಿ ತರ್ತೀನಿ ಅಂತ ಹೇಳಿ ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡ್ ಬಂದ. ಹೌದು ದೋತ್ರ ಚಾಳ ಕಟ್ಕೊಂಡ್ ಬಂದ, ತಗೊಂಡ್ ಬಂದು ಪಾರ್ಟಿ ಮಾಡೋ ಜಾಗಿಗೆ ಶಿಸ್ತಿನಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ 5ಕ್ಕೆ ಎಚ್ಚರ ಆಯ್ತು, ನಿಶೆ ಇಳಿತು. 3 ಮಂದಿ ತಮ್ಮ ಮನಿಗ್ ಬಂದ್ರು. 3 ಮಂದಿ ಅವ್ರವ್ರ ಮನಿಗ್ ಹೋದ್ರು. ಇವ ಮರಿ ಒಯ್ದವನು ಅವ್ರ ಮನಿಗ್ ಹೋದ. ಹೌದು ಹೋದ ಮೆಲ್ಲಕ್ ಹೋದ. ಮನಿಗ್ ಹೋಗತ್ತಾನ ಹೆಂಡತಿ ಅಂಗಳ ಕಸ ಹೊಡ್ಲಿಕ್ಕತ್ತಿದಳು. ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಹೌದು ಟಣಕ್ ಟಣಕ್ ಹಾರಾಡಕತ್ತಿದ್ದಪ್ಪ ಮರಿ. ಇವ ನಿದ್ದಿ ಗಣ್ಣ ಕಣ್ ತಿಕ್ಕೋತ ನೀವ ಏನತ್ತ? ಅಲ್ಲ ಇದ್ರ ಅವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ, ಇಲ್ಯಾಕ ಹಾರಾಡಕತ್ತದ ಅಂದವ. ಅವಾಗ ಹೆಂಡತಿ ಹೇಳ್ತಾಳ, ಏನತ್ತ? ಆ ಮರಿಗ ಒಯ್ದು ಬೆಂಕಿ ಹಚ್ಚರಿ, ಕಳ್ಳರ ಗತ್ತಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ, ಅದು ಎಲ್ಲಿಟ್ಟಿರ ಅಂದಳ. ಕಾರ್ಯಕ್ರಮ ನಾಯಿ ತಿಂದಂಗ ಆಗ್ಬಾರ್ದಪ್ಪ ಇವತ್ತ, 10 ಸೊಕ್ಕಿನ ಮರಿ ತಿಂದಂಗ ಆಗ್ಬೇಕತ್ತಿನ. ಸಭಾ ಪಂಡಿತರಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ಳೋದೇನಂತ ಕೇಳಿದ್ರ, ಏನ್ರಿಪ್ಪ ನಮ್ಮ ಉಭಯ ತಂಡದವರು ಬಹಳ ಮಾರ್ಮಿಕವಾಗಿ ಮಾತುಗಳು ಹೇಳಿದ್ರು. ನೀವು ಕೇಳಿರಿ, ನೀವು ಎಲ್ಲರೂ ಹೇಳ್ಯಾರ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರ, ಏನ್ ಹೇಳಿದ್ರು? ಆ ತಳದ ಕೂತ ಅಣ್ಣವ ಬಂದ, ಏನಂದ? ನೋಡ್ರಿ ನಾ ಪಗಾರ ಇಲ್ಲ ಅಂದ್ರೆ ಹೆಂಡತಿ ಬೆಲ್ಲೋಣಿಗೆ ತಗೊಂಡಿರ್ತಾಳ, ನಾ ಹೆಂಡತಿ ಗುಲಾಮ್ ಅಂತೇಳಿ ಅವ ಅತ್ತಾನ, ಇವ್ರ ಮ್ಯಾಗ ನಿಂತವ್ರೆ ಗುರುವಿನ ಗುಲಾಮ್ ಅಂತೇಳಿ ಇವ್ರ ಅತ್ತಾರ. ಹೌದು ಹೆಂಡತಿ ಅನ್ನೋದೇನು ಕಡಿಮೆ ಆಯ್ತು ಏನಂತ ನಾ ಕೇಳ್ತೀನಿ ನಿಮಗ್. ಬೇಕಲ್ಲ ಗುರುವಿಗೆ ಮಾಡ್ಕೊಳ್ಳಿ ನಡೀತದ. ನಮ್ಮ ಔಷಧ ಬೆಳಿಬೇಕಾದ್ರ ನಾವು ಗುರುವಿಗೆ ಮಾಡ್ಕೋಬೇಕು, ಏನ್ ಹೆಂಡತಿಗೆ ಮಾಡ್ಕೋಬೇಕು? ಹೌದು ಯಾಕ್ರಿ? ನಮ್ ಕಾಕ ಹೆಂಡತಿಗತ್ತ ಬಹುತೇಕ ಅವು ಬಂದಾಗ ಕಾಣ್ತಾವ. ಇಲ್ಲ, ಹೆಂಡತಿ ಅಂದ್ರ ಹಂಗ ಹುಮ್ಮಸ್ ಹೋಗ್ತದ ನಮಗ. ಏನೋ ಒಂಥರ ಖುಷಿ ಆಗ್ಯದ ಕಾಕಾಗ. ಇಲ್ರಿ, ಏನ ತಿಳಿದ ಅಂದ್ರಿ ಏನ ತಿಳಿಲಾರ್ದ ಅಂದಿರು? ಹೆಂಗಂದ್ರಿ? ಇದನ್ನ ನಾನು ಲೌಕಿಕ ಒಳಗೆ ಹೇಳಕತ್ತಿಲ್ಲ. ನಾನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೇಳಿ ಸೃಷ್ಟಿ ಆಳವ್ರಿಗೆ ಸಹಿತ ಗುರುಗಳ ತಿಳಿ ಕರ್ದಾರು. ನಿಮ್ಮ ಗುರುಗಳ ಸಹಿತ ಹೆಂಡ್ರ ಮಾತು ಕೇಳ್ಯಾರ. ಅದ ಹೆಂಗಪ್ಪ? ಇದು ಈಗಿನ ಕಲಿಯುಗದೊಳಗಿನ ಹೇಳಕತ್ತಿಲ್ಲ ನಾನು. ಹೌದು, ಸೃಷ್ಟಿ ಆಳವ್ರ ಸಹಿತ ಹೆಂಡ್ರ ಮಾತು ಕೇಳ್ಯಾರ. ಹೆಂಡತಿ ಅನ್ನೋದೇನು ಕಡಿಮೆ ಐತೆ ಅನ್ನತ್ ನಾ ಕೇಳ್ತೀನಿ. ನಿಮಗೆ ಏನು ಕಮ್ಮಿ ಐತೆ ಅನ್ನತ್ ನಾ ಕೇಳ್ತೀನಿ. ಕರೆ
ಕಡಿಮೆ ಅಲ್ಲ. ಹಾ ಕಡಿಮೆ ಇದ್ದಿತ್ತಂದ್ರ ನಿಮ್ಮ ಗುರುಗಳು ಯಾಕೆ ಮಾತು ಕೇಳ್ತಿದ್ರು? ಯಾಕೆ ಕೇಳ್ತಿದ್ರು? ಕೇಳ್ತಿದ್ದಿಲ್ಲ ಅವ್ರು. ಹಾ ಜಗತ್ತಿನೊಳಗ ಹೆಂಡತಿನೂ ಒಂದು ಶ್ರೇಷ್ಠ ಸ್ಥಾನದೊಳಗ ಅದಾಳ. ಅದಾವ ದಯವಿಟ್ಟು ನೀವು ಏನ್ರ ತಿಳಿಲಾರ್ದ ಮಾತುಗಳನ್ನ ಹೇಳ್ರಿ. ಹೇಳಬ್ಯಾಡ್ರಿ ಅಂತಕ್ಕಂಥದ್ದು ಮಾತು ಹೇಳಿ. ನೀವರ ಹೇಳ್ಬೇಕಿಲ್ರಿ ಸಾರ್, ಯಾರು ನಿಮ್ ಬಡ ಸಾರ್. ಇರ್ಲಿ, ಆ ಭೀಮಸೇನರು ಹೇಳಬೇಕಾಗಿತ್ತು. ಇರ್ಲಿ. ಹೌದು. ಅಫ್ಜಲಪುರ ನಾವು ಇರುವ ಠಿಕಾಣ, ಭಾಗವತ ಸದನಾದ ಬಾಟಾರ ಬರಣ, ನಾಡಿಗೆ ಶಿವರಾಯ ಕಾವಲು ಬಾರಿಯಂದರ ಹೇಮಗುರುವಿನ ಕಾರಣ. ಏನಾಗ್ತಿಲ್ಲ ಹಿಡಿದಾಗ ಗುರುಗಳ ಚರಣ ಗೋರಾಯದ ನಾಮನ ಅಡ್ಡಬಲ ದೊಡ್ಡರಾಟ ಬಡವರ ಅಡ್ಡಲರ ಚರಣ. ಅಫ್ಜಲಪುರ ನಾವು ಇರುವ ಠಿಕಾಣ, ಭಾಗವತ ಸದನಾದ ಬಾಟಾರ ಬರಣ, ನಾಡಿಗೆ ಶಿವರಾಯ ಕಾವಲು ಬಾರಿಯಂದರ ಹೇಮಗುರುವಿನ ಕಾರಣ.